ಸ್ನೇಹಿತರೆ, ವೆಲ್ಕಮ್ ಟು ಅವರ್ ಚಾನಲ್ ಟೇಸ್ಟಿ ಟ್ರಯಲ್ಸ್. ಇವತ್ತಿನ ದಿನ ನಾನು ನಿಮಗೆ ಸಂಜೆ ಟೈಮ್ಗೆ ಒಂದು ಒಳ್ಳೆ ಸ್ನ್ಯಾಕ್ ರೆಸಿಪಿ ಕಾಂದ ಬಜ್ಜಿ ಮಾಡೋದು ಹೇಗಂತ ಹೇಳ್ಕೊಡ್ತೀನಿ. ಮೊದಲು ಅದಕ್ಕೆ ಬೇಕಾಗಿರೋ ಪದಾರ್ಥಗಳೆಂದರೆ 4 ಈರುಳ್ಳಿ, ಕಡಲೆ ಹಿಟ್ಟು 1 ಕಪ್, ಮೈದಾ ಹಿಟ್ಟು ಅರ್ಧ ಕಪ್, ಅರಿಶಿನ ಪುಡಿ 1 ಟೀ ಸ್ಪೂನ್, ಜೀರಿಗೆ 1 ಟೀ ಸ್ಪೂನ್, ಉಪ್ಪು ರುಚಿಗೆ ತಕ್ಕಷ್ಟು, ಮೊಸರು 2 ಸ್ಪೂನ್, ಅಡುಗೆ ಎಣ್ಣೆ, ಅಡುಗೆ ಸೋಡಾ 1 ಟೀ ಸ್ಪೂನ್. ಮೊದಲು ಈರುಳ್ಳಿನ ಸಣ್ಣಗೆ ಈ ರೀತಿ ಹೆಚ್ಚಾಕ್ಕೊಂಡು ಅದಕ್ಕೆ 1 ಕಪ್ ಕಡಲೆ ಹಿಟ್ಟು, ಅರ್ಧ ಕಪ್ ಮೈದಾ ಹಿಟ್ಟು, 1 ಟೀ ಸ್ಪೂನ್ ಆಗಷ್ಟು ಅರಿಶಿಣ, ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು 1 ಟೀ ಸ್ಪೂನ್ ಜೀರಿಗೆ, ಆಮೇಲೆ 2 ಸ್ಪೂನ್ ಆಗುವಷ್ಟು ಮೊಸರನ್ನು ಹಾಕಿ ತದನಂತರ ಅಡುಗೆ ಸೋಡಾ 1 ಟೀ ಸ್ಪೂನ್, 2 ಸ್ಪೂನ್ ಆಗುವಷ್ಟು ಅಡುಗೆ ಎಣ್ಣೆನ ಹಾಕಿ ಆ ಒಂದು ಬ್ಯಾಟರನ್ನು ಬಜ್ಜಿ ಹದಕ್ಕೆ ಕಲಿಸ್ಕೊಳ್ಬೇಕು. ಈರುಳ್ಳಿಲಿ ಆಲ್ರೆಡಿ ನೀರಿರೋದ್ರಿಂದ ಅದು ನೀರು ಬಿಟ್ಕೊಳ್ಳುತ್ತೆ. ಹಾಗಾಗಿ ನೆಕ್ಸ್ಟ್ ನಿಮ್ಗೆ ಅವಶ್ಯಕತೆ ಇದ್ದರೆ ಏನು ಮಾಡ್ಬೋದು, ಸ್ವಲ್ಪ ನೀರನ್ನು ಹಾಕಿ ಆ ಬ್ಯಾಟರನ್ನು ಬಜ್ಜಿ ಹದಕ್ಕೆ ಕಲಿಸ್ಕೊಳ್ಬೇಕು. ತದನಂತರ ಈ ರೀತಿ ಮಾಡಿರೋ ಬ್ಯಾಟರನ್ನು ಕಾದಿರೋ ಎಣ್ಣೆಗೆ ಉದುರಾಗಿ ಬಿಡೋದ್ರಿಂದ ಒಳ್ಳೆ ಕ್ರಿಸ್ಪಿಯಾದಂಥ ಬಜ್ಜಿ ಮಾಡ್ಬೋದು. ಗೋಲ್ಡನ್ ಬ್ರೌನ್ ಆಗೋ ತನಕ ಬಜ್ಜಿಗಳನ್ನು ಕರೆದು ತದನಂತರ ಅದನ್ನು ಬೇರೆ ತಟ್ಟೆಗೆ ವರ್ಗಾಯಿಸ್ಕೊಳ್ಳಿ. ಆಗ ಟೇಸ್ಟಿ ಕ್ರಿಸ್ಪಿಯಾದಂಥ ಈರುಳ್ಳಿ ಬಜ್ಜಿ ಅಥವಾ ಕಾಂದ ಬಜ್ಜಿ ರೆಡಿ. ಇದೇ ರೀತಿ ಟೇಸ್ಟಿ ರೆಸಿಪಿಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.